ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟುಡೇ ಸ್ಪೆಷಲ್ ಮೊಳಕೆ ಕಟ್ಟಿರ್ತಕ್ಕಂಥ ಹುರುಳಿಕಾಳು ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ಹುರುಳಿಕಾಳನ್ನ ನಾನು 8 ಅವರ್ಸ್ ನೆನೆಸಿದ್ದೆ. 8 ಅವರ್ಸ್ ನಾನು ನೆನೆಸಿ ಮತ್ತು ನೀಟಾಗಿ ಡ್ರೈ ಕ್ಲಾತಲ್ಲಿ ಎಲ್ಲ ಒದ್ದೆ ಎಲ್ಲ ಒರೆಸಾದ್ಮೇಲೆ ಮತ್ತೆ 8 ಅವರ್ಸ್ ಅದನ್ನ ಮೊಳಕೆ ಕಟ್ಟೋದಕ್ಕೆ ಈ ಥರ ಬಟ್ಟೆಯಲ್ಲಿ, ಡ್ರೈ ಬಟ್ಟೆಯಲ್ಲಿ ನಾನು ಸುತ್ತಿ ಅದ್ರ ಮೇಲೆ ಒಂದು ಬೌಲ್ ಅಥವಾ ಭಾರ ಇಟ್ಟು ನೀಟಾಗಿ ಓವರ್ ನೈಟ್ ಹಾಗೆ ಬಿಟ್ಟಿದ್ದೆ. ಅದಾದಮೇಲೆ ನೋಡಿ ಯಾವ ರೀತಿ ಮೊಳಕೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ. ಮಾಡೋದ್ರಿಂದ ನೀಟಾಗೆ ಎಲ್ಲ ಕಾಳುಗಳು ಮೊಳಕೆ ಬರುತ್ತೆ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಕೊಬ್ಬರಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಆನಿಯನ್, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಮೂರು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇದಿಷ್ಟು ನಮಗೆ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ, ಈ ಮಸಾಲ ರುಬ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಒಗ್ಗರಣೆಗೆ ಬೆಳ್ಳುಳ್ಳಿ, ಆನಿಯನ್, ಟೊಮ್ಯಾಟೊ ಈ ಮೂರೂ ಒಗ್ಗರಣೆಗೆ. ಈಗ ಯಾವ್ಯಾವುದು ನಾನು ಇಂಗ್ರೀಡಿಯೆಂಟ್ಸ್ ಮಿಕ್ಸಿಗೆ ಹಾಕ್ಕೋಬೇಕು ಅಂತ ಇಟ್ಕೊಂಡಿದ್ದು: ಕೊಬ್ಬರಿ ಮತ್ತು ಟೊಮ್ಯಾಟೊ, ಫ್ರೈ ಮಾಡಿರ್ತಕ್ಕಂಥ ಎಲ್ಲ ಟೊಮ್ಯಾಟೊ, ಆನಿಯನ್ನು, ಬೆಳ್ಳುಳ್ಳಿ ಎಲ್ಲನೂ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇದೆಲ್ಲ ಫ್ರೈ ಆಗಿರ್ತಕ್ಕಂಥದ್ದು. ಅದಾದ ನಂತರ ರುಬ್ಕೊಳ್ಳಿ. ನುಣ್ಣಗೆ ರುಬ್ಕೊಂಡಾದ್ಮೇಲೆ ಇದೇ ಪ್ಯಾನಲ್ಲೇ ನಾನು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೆ ಆನಿಯನ್ನು ಅವೆಲ್ಲನೂ ಫ್ರೈ ಮಾಡಿದ್ದೆ. ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, 1 ಸ್ಪೂನ್ ತುಪ್ಪ, ಚೆನ್ನಾಗೆಲ್ಲ ತುಪ್ಪ ಎಲ್ಲ ಕರಗಿ, ಬೆಣ್ಣೆ ಇದ್ದಿದ್ರೆ ಬೆಣ್ಣೆ ಕೂಡ ಹಾಕೋಬೋದು. ನಾನು ತುಪ್ಪ ತೊಗೊಳ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಸಾಸಿವೆ, ಅದು ಸ್ವಲ್ಪ ಚಟ ಅಂದ ತಕ್ಷಣ ನೆಕ್ಸ್ಟು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಇದು ಸ್ವಲ್ಪ ಎಲ್ಲ ಫ್ರೈ ಆದ ತಕ್ಷಣ ಕರಿಬೇವು, ಆದಮೇಲೆ ಮತ್ತು ಆಲ್ರೆಡಿ ನಾವು ಒಗ್ಗರಣೆಗೆ ಅಂತ ಹೇಳಿ ಹಚ್ಚಿಟ್ಕೊಂಡಿದ್ವಲ್ಲ, ಮೀನ್ಸ್ ಎಲ್ಲ ಬೆಳ್ಳುಳ್ಳಿ, ಆನಿಯನ್ನು, ಟೊಮ್ಯಾಟೊ ಈ ಮೂರು ಹಚ್ಚಿಟ್ಟಿದ್ವಿ. ಈಗ ಒಂದೊಂದಾಗಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಫಸ್ಟ್ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಹೇಗಿದ್ರದ್ದು ಡೈರೆಕ್ಟ್ ಕುಕ್ಕರ್ಗೆ ಇಡೋದ್ರಿಂದ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ಬೆಳ್ಳುಳ್ಳಿ ಆದ ನಂತರ ಆನಿಯನ್ನು ಕೂಡ ಅಷ್ಟೇ, ಇದು ಒಂದು ಸ್ವಲ್ಪ ಬ್ರೌನಿಷ್ ಬರಲಿ. ಒಂದು ಸ್ವಲ್ಪ ಬ್ರೌನಿಷ್ ಆದ ತಕ್ಷಣ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗೆ. ಮಿಕ್ಸ್ ಆದ ನಂತರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಬ್ಸರ್ವ್ ಮಾಡ್ತಾರೆ. ಒಂದು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡಿರಿ, ಒಗ್ಗರಣೆ ಎಲ್ಲ ಮುಗಿಯೋವರೆಗೂ ಸಿಮ್ಮಲ್ಲೇ ಇಟ್ಕೊಂಡಿರಿ. ಸ್ವಲ್ಪ ಬ್ರೌನಿಶ್ ಕಲರ್ ಚೇಂಜ್ ಆದ ತಕ್ಷಣ ಈಗ ಟೊಮ್ಯಾಟೊನೂ ಅಷ್ಟೇ, ಇದು ನೀಟಾಗೆ ಫ್ರೈ ಆಗೋಗಬೇಕು. ಎಲ್ಲ ಫ್ರೈ ಆದ ನಂತರ ನಾವು ಆಲ್ರೆಡಿ ಮೊಳಕೆ ಕಟ್ಟಿಟ್ಕೊಂಡಿದ್ವಿ ಅಲ್ವ ಹುರುಳಿಕಾಳು, ಅದನ್ನು ತೊಗೊಳ್ಳಿ, ಒಗ್ಗರಣೆಗೆ ಹಾಕ್ಕೊಳ್ಳಿ. ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ಆ ಹುರುಳಿಕಾಳನ್ನು ಕೂಡ ಇದರಲ್ಲೇ ಒಂದು 10-15 ನಿಮಿಷ ಫ್ರೈ ಆಗಲಿ. ಅದು ನೀಟಾಗೆ ಫ್ರೈ ಆದ ನಂತರ ಅದಕ್ಕೂ ಈಗ ಆಲ್ರೆಡಿ ನಾವು ಡೈರೆಕ್ಟ್ ಕುಕ್ಕರ್ಗೆ ಇಟ್ಕೊಳ್ತಾ ಇರೋದ್ರಿಂದ ಒಂದು ಬೌಲಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿರಬೇಕು. ನಮಗೆ ಈ ಸಾರಿಗೆ ಯಾವುದೇ ತಣ್ಣೀರು ಅಂತ ಯೂಸ್ ಮಾಡಬೇಡಿ. ನೀರು ಕಾಯಿಸಿಟ್ಕೊಂಡಾಗ ನಾವು ಅದನ್ನ ಯೂಸ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ. ಸೊ ಈಗ ಇದನ್ನು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಎಣ್ಣೆಯಲ್ಲಿ. ಒಂದು ಸ್ವಲ್ಪ ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡಿ, ಹೈ ಫ್ಲೇಮಲ್ಲಿ ಇಡಬೇಡಿ. ಅದಾದ ನಂತರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ನಾವು ಆಲ್ರೆಡಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಆ ಮಸಾಲ ಎಲ್ಲ ಹಾಕ್ಕೊಂಡ ನಂತರ ನಾನು ಮನೆಯಲ್ಲೇ ಖಾರದ ಪುಡಿ ಮಾಡ್ಕೊಂಡಿದ್ದೆ, ಅದನ್ನೇ ನಾನು 2 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ.
ಸಾಕಾಗುತ್ತೆ 2 ಸ್ಪೂನ್ಗೆ. ನಾನೇನು ತೊಗೊಂಡಿರ್ತೀನಿ ಕಾಳು ಅದರ ಮೆಷರ್ಮೆಂಟ್ಗೆ ನೋಡಿಕೊಂಡು ಹಾಕ್ತಾಯಿದ್ದೀನಿ 2 ಸ್ಪೂನ್. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ನಂತರ ನಾನು ಆಲ್ರೆಡಿ ಹೇಳ್ದಿರೋ ಪ್ರಕಾರ ನೀರು ಕಾಯಿಸಿ ಇಟ್ಕೊಂಡಿದ್ದೀನಿ. ನೀರು ಕಾಯಿಸಿರ್ತಕ್ಕಂಥದ್ದು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ನೀಟಾಗಿ ಕುದ್ದಾದಮೇಲೆ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇಡಿ. ಸೊ ಇಲ್ಲಿ ನಿಮಗೆ ಅದಾದ ನಂತರ ನೋಡೋಣ ಹೇಗಿದೆ ಅಂತ. ನೀಟಾಗಿದೆ, ಯಾವುದು ನೀರಿಗೂ ಇಲ್ಲ ಗಟ್ಟಿಯಾಗೂ ಇಲ್ಲ, ಒಂದು ಹದಕ್ಕಿದೆ. ಸೊ ಈಗ ಇದಕ್ಕೆ ನೀವು ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸಿ ಸರ್ವ್ ಮಾಡ್ಕೋಬೋದು. ಮನೇಲಿ ಈ ಮೆಥಡಲ್ಲಿ ಒಂದ್ಸಲ ಮಾಡ್ಕೊಂಡು ನೋಡಿ ಹೇಗಿದೆ ಅಂತ. ಟೇಸ್ಟ್ ಮಾಡಾದ್ಮೇಲೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.